ನೀವು ಈ ನೋವುಗಳಿಗೆ ಬೇರೆ ಕಡೆ ಹೋದಾಗ ಏನ್ ಪರಿಹಾರ ಇರುತ್ತೆ? ನಾನು ಕೋಲಾರಲ್ಲಿ ಹೋದಾಗ ಜಾಸ್ತಿ ಆದ್ರೆ ಆಪರೇಷನ್ ಮಾಡೋದು, ಜಾಸ್ತಿ ಆದ್ರೆ ಆಪರೇಷನ್ ಮಾಡೋದು. ಆಮೇಲೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ನಿಮ್ದೆ ಜಾಸ್ತಿ ನೋಡಿದ್ರೆ ಅಂದ್ರೆ ಯಾವ ನಾನು ಮಂಡಿ ನೋವಿದೆ, ಸ್ಪೈನಲ್ ಕಾರ್ಡ್ಗೆ ತುಂಬಾ ಇದಾಗ್ಬಿಟ್ಟಿದೆ. ಏನೋ ಇನ್ಫ್ಲಮೇಷನ್ ಆಗ್ಬಿಟ್ಟು. ಇನ್ಫ್ಲಮೇಷನ್ ಅಂದ್ರೆ ಏನಂದ್ರೆ ಏನು ಇನ್ಫ್ಲಮೇಷನ್ ಅದಕ್ಕೆ ಅರ್ಥನೂ ಹೇಳಿಲ್ಲ, ಏನು ಹೇಳಿಲ್ಲ. ಯಾಕಂದ್ರೆ ಅದನ್ನ ನಾವು ಹೇಗ್ ಬೇಕಾದ್ರೆ ನಾವು ಮಾಡಕ್ ಹೋಗೋದಲ್ಲ ಅಂತ ಹೇಳಿದ್ರೆ ಯಾರು ಏನು ಇನ್ಫ್ಲಮೇಷನ್ ಅಂದ್ರೆ ಏನಿಲ್ಲ. ಕರೆಕ್ಟ್ ಆಗಿ ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ. ನಮಗೆ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು ಅಂತ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗಿ. ನಾನು ಡಯಾಬಿಟಿಕ್ ಆಗಿ BP ಆಗಿ ಯಾವ ಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ. ಹೆಂಗಿದೆ ಕಂಡ್ರೆ ಯಾವಾಗಾದ್ರೂ ಒಂದ್ಸಲ ಹೋಗೇ ಸಾಯೋದೆ. ಇರೋ ತನಕ ಚೆನ್ನಾಗಿರ್ಬೇಕು. ಒಂಟಿ ಜೀವ, ಯಾರು ಹೆಲ್ಪ್ ಇಲ್ಲ. ಅಕ್ಕಪಕ್ಕ ಅವರಿದ್ರು ಯಾರು ಬರಲ್ಲ, ಒಬ್ಬರೇ ಇರೋದು. ನಾನು ಒಂಟಿ ಜೀವ ಅದಕ್ಕೋಸ್ಕರ ಭಯ, ಏನು ಆಗೋದು ಬೇಡ, ಇರೋ ತನಕ ಚೆನ್ನಾಗಿರೋಣ ಅಂತ. ಯೂಟ್ಯೂಬ್ ನೋಡ್ತಾ ಏನಾಗಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಇಲ್ಲಿ ವಾಸಿ ಆಗ್ಬೇಕು. ಎಲ್ಲ ಯೂಟ್ಯೂಬ್ ನೋಡಿದ್ರೆ ಇಲ್ಲಿ ಬರ್ತಾ ಇದಾರೆ. ಇದು ಬೇಕಾದ ಜನ ಯಾರ್ಯಾರು ಸಫರ್ ಮಾಡ್ತಾ ಇದೆ ಎಲ್ಲರೂ ಬಂದು ಇಲ್ಲಿ ನೋಡಿ ವಾಸಿ ಮಾಡ್ಕೊಡಿ. ದೇವ್ರು ನಿಮ್ಗೆ ಚೆನ್ನಾಗಿ ಮಾಡ್ತಾರೆ, ರಾಕೆಟ್ ಮಾಡ್ತಾರೆ. ಗರ್ಭಕೋಶ ತೆಗೆದ್ಮೇಲೆ ಹೆಣ್ಮಕ್ಳಿಗೆ ಮೂಳೆಗಳು ಟೊಳ್ಳಾಗ್ಬಿಟ್ಟು ಜೊತೆಗೆ ಸಂಧಿವಾತನೂ ಇತ್ತು ಅಂತಂದ್ರೆ ನಮ್ಮ ಬಾಡಿನಲ್ಲಿ ಆ ನೋವು ಹೇಳಕ್ಕಾಗಲ್ಲ, ಅಷ್ಟಿರುತ್ತೆ. ನಮ್ಮಲ್ಲಿ ಶೋಭಾಬಾಯಿ ಅಂತ 62 ವರ್ಷ ವಯಸ್ಸು, ಅವ್ರಿಗೆ ಗರ್ಭಕೋಶ ತೆಗೆದು ಎಷ್ಟು ವರ್ಷ ಆಗಿತ್ತು ನಿಮ್ಗೆ? 5-6 ವರ್ಷ ಆಗಿತ್ತು. ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು. ಆಲ್ಮೋಸ್ಟ್ ಒಂದು 9-10 IV ಡ್ರಿಪ್ ಕೊಟ್ವಿ. ಆಮೇಲೆ ಬೇರೆ ಮಂಡಿ ಇಂಜೆಕ್ಷನ್ಸ್ ಕೊಟ್ವಿ. ಆಮೇಲೆ ಇದಕ್ಕೆ ಸಂಧಿವಾತ ಬೇಕಾಗಿರ್ತಕ್ಕಂಥ ಡಯಟ್ ಮತ್ತೆ ಮೆಡಿಕೇಶನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ವಿ. ಸೊ ನಿಮ್ಗೆ ಪರಿಚಯ ಹೇಳ್ತೀರಾ? ಶೋಭಾಬಾಯಿ ಅಂತ, ನಾನು ಬಂಗಾರಪೇಟೆ, ನಮ್ದು ಕೋಲಾರ ಜಿಲ್ಲೆ. ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ನಾವು? ಈಗ ದೊಡ್ಡ ನಾವು ಸ್ಪೈನಲ್ ಕಾರ್ಡ್ ಇಲ್ಲ ಇತ್ತು ಹಾಕೊಂಡಿದ್ರು. ಅದು 100% ವಾಸಿ ಆಗಿತ್ತು. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಲ್ಲ. ಭಯ ಬಿಟ್ಕೊಂಡು ಬಗ್ಗಿ ಎದ್ದೋಳ್ತೀನಿ. ಎಲ್ಲಿ ಬಗ್ಗದಿರ ಏನ್ ಕೂಡ ಎತ್ಕೊಂಡ್ಬಿಡ್ತೇನೆ. ಭಯದಿಂದ ಬಗ್ಗೋದಿಲ್ಲ ನಾನು. ಇವಾಗ ಒಂದು ಸ್ಪಿಟ್ ಕೊಟ್ಟಿಲ್ಲ ನಮ್ಗೆ, ಸಿಕ್ಕಿದ ಮಾಡ್ಬೋದು. ಅದು ಅವಾಗ ಓಕೆ, ಅವಾಗ ಮೂಳೆ ಟೊಳ್ಳಿತ್ತು ನಿಮ್ಗೆ. ಇವಾಗ ಬಗ್ಗದೆಲ್ಲ ಮಾಡಿ ತೊಂದರೆ ಇಲ್ಲ. ಈಗ ನಾನು ಒಬ್ಬಳೇ ಇರೋದು, ಅದಕ್ಕೋಸ್ಕರ ನಾನು ಭಯ ಇಲ್ಲ. ಮತ್ತೆ ಮಂಡಿ ಕಡಿಮೆ ಆಗಿದೆ? ಮಂಡಿ 90% ಆಗಿದೆ. ಇನ್ನೊಂದು ಲಾಸ್ಟ್ ಟೈಮ್ ಕೊಟ್ಟರೆ ಮತ್ತೆ ಬೇರೆ ಏನೇನು ಬೆನಿಫಿಟ್ ಆಗಿದೆ ನಿಮಗೆ? ಗ್ಲೋ ಆಗುತ್ತೆ. ಇನ್ನ ಗ್ಲೋ ಇತ್ತು. ಇವಾಗ ಟ್ಯಾಬ್ಲೆಟ್ಸ್ ಟಾಪರ್ ಮಾಡಿದ್ವಿ, ಕಡಿಮೆ ಫುಲ್ ಬೆಳ್ಳಿಗೆ ಇದೆ. ಪೌಡರ್ ಬೇಕಾಗಿರಲಿಲ್ಲ ಆ ತರ. ಈಗ ಸ್ಕಿನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ, ಫುಲ್ ತೆಳುವಾಗಿದೆ. ಮಾಂಸಗಳೆಲ್ಲ ತೆಳುವಾಗಿದೆ. ವೈಟ್ ಲಾಸ್ ಆಗಿದೆ ಚೆನ್ನಾಗಿ. 8 kg 82 60 ವರ್ಷ ಆದ್ಮೇಲೆ ವೆಯ್ಟ್ ಲಾಸ್ ಆಗಲ್ಲ ಅಂತಾರೆ ಅಲ್ವಾ? ವೆಯ್ಟ್ ಲಾಸ್ ಆಗಲ್ಲ, ನಮ್ದು ಕತೆ ಇಷ್ಟೇನೆ ಅಂತ ಹೇಳ್ತಿರ್ತಾರೆ. ಬಟ್ 60 kg ಮತ್ತೆ ನಿಮ್ಗೆ ಪಥ್ಯದಲ್ಲಿ ಏನೇನು ಮಾಡ್ತಿದ್ರು ಅಂತ ನಮ್ಮ ಸ್ನೇಹಿತರು ಬೆಳಿಗ್ಗೆ ಎದ್ದು ಬಿಸಿ ಇದು ನೀರು ಕುಡಿತೀನಿ. ತಾಮ್ರ ಚಂಬಿ ಇರ್ತಲ್ವಾ, ಆ ನೀರು ಕುಡಿತೀನಿ. ಒಂದು ಟಾಮೆಟ್ ಸ್ವಲ್ಪ ಆದ್ಮೇಲೆ ಕೊಬ್ಬರಿ ಎಣ್ಣೆ, ಬಿಸಿ ಕುಡಿತೀನಿ. 2 ಸ್ಪೂನ್ ತಗೊಳ್ತೀನಿ. ಅದಕ್ಕೆ ಅದಾದ್ಮೇಲೆ ಬಿಸಿ ತಗೊಳ್ತೀನಿ. ಅದಾದ್ಮೇಲೆ ಇದು ಕೊತ್ತಂಬರಿನೂ ನೆಲ್ಲಿಕಾಯಿ ಜ್ಯೂಸ್ 2 ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ಕುಡ್ಬಿಡ್ತೀನಿ. ಅದಾಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಹಾಗೆ ಬಿಡ್ತೀನಿ. ಆಮೇಲೆ ಹಸುವಾಗೋದಿಲ್ಲ. 12 ಗಂಟೆ ಹಂಗೆ ಸ್ವಲ್ಪ ಟಿಫನ್ ತಿನ್ನೋದು. ಏನು ನೀರು ಮುದ್ದೆ, ಇಲ್ಲಾಂದ್ರೆ ಜೋಳದ ರೊಟ್ಟಿ ಅಂತ ತರಕಾರಿ, ಅನ್ನ. ಡಯಾಬಿಟಿಕ್ ಅಲ್ವಾ, ಅದಕ್ಕೆ ಅನ್ನ ಏನು ತಗೊಳ್ತಿಲ್ಲ. ಅನ್ನ ಅಂತ ಹೇಳಿದ್ರೆ ರೇಷನ್ ಅಕ್ಕಿ ಇರುತ್ತೆ, ಅದನ್ನ ಚೆನ್ನಾಗಿ ಜಾಸ್ತಿ ಹಾಕಿ ಬದುಕ್ಬಿಟ್ಟು ತಿನ್ಬೇಕು ಅಂದಾಗ ಮಾತ್ರ ತಿನ್ಬೋದು. ರೇಷನ್ ಅಕ್ಕಿಗಿನ್ನ ಸದ್ಯಕ್ಕೆ ಆರ್ಗ್ಯಾನಿಕ್ ರೈಸ್ ಯೂಸ್ ಮಾಡಿ. ರೇಷನ್ ಅಕ್ಕಿ ತಿನ್ಬೋದು, ರೇಷನ್ ಅಕ್ಕಿ ತಿನ್ಬೋದು. ಏನಾಗುತ್ತೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿ 2 ವರ್ಷಗಟ್ಟಲೆ ಯೂಸ್ ಮಾಡಿರ್ತಾರೆ. ನಿಮಗೆ ಬೇಡ, ನಿಮ್ಗೆ ಸ್ವಲ್ಪ ಅಂದ್ರೆ ನಾನು ಇಂತ ಇಲ್ಲ, ಯಾವಾಗ್ಲೂ ಒಂದ್ಸಲ ತಿನ್ಬೇಕು ಅಂದಾಗ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ. ನೈಟಲ್ಲಿ ಎಂತ ಅಂತಾರೆ? ನೈಟಲ್ಲಿ ಮುದ್ದೆನೆ ತಗೊಳ್ಳೋದು ನಾನು. ಯಾಕಂದ್ರೆ ನನಗೆ ಅಷ್ಟು ತಡ್ಕೊಳಕ್ಕಾಗಲ್ಲ. ರಾತ್ರಿ ಅಂದ್ರೆ 7 ಗಂಟೆ 8 ಗಂಟೆ ಮುದ್ದೆ ತಗೊಳ್ತೀನಿ, ಅಂದ್ರೆ ಜೋಳದ ರೊಟ್ಟಿ ತಗೊಳ್ತೀನಿ. ಆದ್ರೂ 8 kg ವೆಯ್ಟ್ ಲಾಸ್ ಆಗಿಲ್ಲ. ಟ್ಯಾಬ್ಲೆಟ್ ಇಂದ ವೆಯ್ಟ್ ಲಾಸ್ ಇನ್ನ ಆಗ್ಬೇಕು ಅಂತ. ಇನ್ನೂ ವೆಯ್ಟ್ ಲಾಸ್ ಆಗ್ತೀರಾ? ಖಂಡಿತವಾಗ್ಲೂ ಆಗ್ತೀರಾ. ಯಾಕಂದ್ರೆ ಟ್ಯಾಬ್ಲೆಟ್ ಅಲ್ಲಿ ಅದು ಕೆಲವು ಮೆಟಾಬಾಲಿಸಮ್ ಬೂಸ್ಟರ್ಸ್ ಕೊಟ್ಟಿದೆ. ಅದರಿಂದ ಲಿವರ್ ಎಲ್ಲ ಫ್ಯಾಟಿ ಲಿವರ್ ಇದ್ದಾರೆ ಕಡಿಮೆ ಆಗಿದ್ದು, ಮತ್ತೆ ಬೋನ್ ಗಟ್ಟಿ ಆಗಿದೆ. ಬೋನ್ ಗಟ್ಟಿ ಆಗಿರೋದು ಇಲ್ಲಾಂದ್ರೆ ಬೋನ್ ಗಟ್ಟಿ ಆಗಿಲ್ಲ ಬರೀ ಇಷ್ಟೇ ಮಾಡಿದ್ರೆ ಒಂದು 12 kg ವೆಯ್ಟ್ ಲಾಸ್ ಆಗಿರುತ್ತೆ. ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಕೊಟ್ಟಂಗೆ ತಗೊಳ್ತಾ ಇದ್ದೀನಿ. ಬೋನ್ ಗಟ್ಟಿ ಆಗುವಾಗ, ಬೋನ್ ಡೆನ್ಸಿಟಿ ಜಾಸ್ತಿ ಆಗುವಾಗ ವೆಯ್ಟ್ ಜಾಸ್ತಿ ಅನ್ಸುತ್ತೆ. ಅಂದ್ರೆ ಬಟ್ಟೆ ಲೂಸ್ ಆಗಿದೆ. ಬಟ್ಟೆ ಲೂಸ್ ಆಗಿದೆಯಾ? ಫುಲ್ ಬಟ್ಟೆ ಲೂಸ್ ಆಗಿದೆ. ನಮ್ ಯೂಟ್ಯೂಬ್ ನಮ್ ಯೂಟ್ಯೂಬ್ ನೋಡ್ತಾ ಏನಾಗಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಇಲ್ಲಿ ವಾಸಿ ಆಗ್ಬೇಕು. ಎಲ್ಲ ಯೂಟ್ಯೂಬ್ ನೋಡಿದ್ರೆ ಇಲ್ಲಿ ಬರ್ತಾ ಇದಾರೆ. ಇದು ಬೇಕಾದ ಜನ ಯಾರ್ಯಾರು
ಸಫರ್ ಮಾಡ್ತಾ ಇದೆ, ಎಲ್ಲರೂ ಬಂದು ಇಲ್ಲಿ ನೋಡಿ ವಾಸಿ ಮಾಡ್ಕೊಡಿ, ದೇವ್ರು ನಿಮ್ಗೆ ಚೆನ್ನಾಗಿ ಮಾಡ್ತಾರೆ, ಡಾಕ್ಟರ್ ನೀನ್ ಏನ್ ಗೊತ್ತಾ, ನೀವು ಪದ್ಯ ಮಾಡಿದ್ರಿ, ನಿಮ್ಗೆ ಅಷ್ಟು ವರ್ಷ ಪೇನ್ ಸಫರ್ ಮಾಡಿದ್ರಿ. ಅದು ಯಾಕಂದ್ರೆ ಹಿಸ್ಟೆಕ್ಟಮಿ ಆದ್ಮೇಲಿಂದ ಅದು ಇದಾಗಿರೋದು. ನಿಮ್ಗೆ ಈ ನೋವುಗಳಿಗೆ ಬೇರೆ ಕಡೆ ಹೋದಾಗ ಏನ್ ಪರಿಹಾರ ಇರುತ್ತೆ? ನಾನು ಕೋಲಾರಲ್ಲಿ ಹೋದಾಗ ಜಾಸ್ತಿ ಆದ್ರೆ ಆಪರೇಷನ್ ಮಾಡೋದು, ಆಪರೇಷನ್ ಮಾಡೋದು. ಆಮೇಲೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ನಿಮ್ದೆ ಜಾಸ್ತಿ ನೋಡಿದ್ರೆ ಅಂದ್ರೆ ಯಾವ ನಾನು ಯಾವ? ಮಂಡಿ ನೋವಿಗೆ ಸ್ಪೈನಲ್ ಕಾರ್ಡ್ಗೆ ತುಂಬಾ ಇದಾಗ್ಬಿಟ್ಟಿದೆ. ಏನೋ ಇನ್ಫ್ಲಮೇಷನ್ ಆಗ್ಬಿಟ್ಟು, ಇನ್ಫ್ಲಮೇಷನ್ ಅಂದ್ರೆ ಏನಂದ್ರೆ ಏನು ಇನ್ಫ್ಲಮೇಷನ್ ಅದಕ್ಕೆ ಅರ್ಥನೂ ಹೇಳಿಲ್ಲ, ಏನು ಹೇಳಿಲ್ಲ. ಯಾಕಂದ್ರೆ ಅದನ್ನ ನಾವು ಹೇಗ್ ಬೇಕು ಅದನ್ನ ನಾವು ಮಾಡಕ್ ಹೋಗೋದಲ್ಲ ಅಂತ ಹೇಳಿದ್ರೆ ಯಾರು ಏನು ಇನ್ಫ್ಲಮೇಷನ್ ಅಂದ್ರೆ ಏನಿಲ್ಲ. ಕರೆಕ್ಟ್ ಆಗಿ ನಿಮ್ ಪ್ರಶ್ನೆ ಕರೆಕ್ಟ್ ಆಗಿದೆ. ನಮಗೆ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದಲ್ವಾ, ಮಾಡ್ಕೋಬಹುದು ಅಂತ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗಿ. ನಾನು ಡಯಾಬಿಟಿಕ್ ಆಗಿ BP ಆಗಿ ಯಾವ ಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ. ಹೆಂಗಿದೆ ಕಂಡ್ರೆ ಯಾವಾಗಾದ್ರೂ ಒಂದ್ಸಲ ಹೋಗೇ ಸಾಯೋದೆ, ಇರೋ ತನಕ ಚೆನ್ನಾಗಿರ್ಬೇಕು. ನೋವಿಲ್ದಂಗೆ ಒಂಟಿ ಜೀವ, ಯಾರು ಹೆಲ್ಪ್ ಇಲ್ಲ, ಅಕ್ಕಪಕ್ಕವರಿಗೂ ಯಾರು ಬರಲ್ಲ, ಒಬ್ಬರೇ ಇರೋದು ನಾನು ಒಂಟಿ ಜೀವ ಮನೆ. ಒಬ್ರೇ ಇರ್ತೀರಾ? ಅದಕ್ಕೋಸ್ಕರ ಭಯ, ಏನು ಆಗೋದು ಬೇಡ, ಇರೋ ತನಕ ಚೆನ್ನಾಗಿರೋಣ ಅಂತ. ಅದಕ್ಕೆ ಡಾಕ್ಟರ್ ಏನ್ ಗೊತ್ತಾ, ಯಾವ ಯಾತ್ರೆ ಮಾಡ್ಕೊಂಡಿರೋದು. ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತಾ, ಬೆಸ್ಟ್ ಫ್ರೆಂಡ್ ಕಟ್ಟಕ್ಕಾಗಲ್ಲ ಯಾರಿದ್ರೆ ನಮ್ಮ ದೇಹ. ಹೌದು, ನಮ್ಮ ದೇಹದಲ್ಲಿ ನೋವು ಇಲ್ದಂಗೆ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಅದಕ್ಕಿಂತ ಬೆಸ್ಟ್ ಫ್ರೆಂಡ್ ಯಾರು ಅವಶ್ಯಕತೆ ಇಲ್ಲ. ಅಂದ್ರೆ ಇದ್ರೂ ಕೂಡ ಇರ್ಲಿ, ನಮ್ಮನ್ನಿಬ್ರು ಸ್ನೇಹಿತರೆಲ್ಲ ಇರ್ಲಿ, ಒಳ್ಳೇದಿಗೆ ಇಲ್ಲದಿರ್ಲಿ, ಬಟ್ ನಮ್ಮ ಕಷ್ಟ ಅವ್ರಿಗೆ ಕೊಡೋದ್ ಬೇಡ ಅಲ್ವಾ. ಅವ್ರ ಮೇಲೆ ಅವಲಂಬಿತರಾಗಿ ನಾವು ನಮ್ಮ ಕಷ್ಟ ಅವ್ರಿಗೆ ಕೊಡೋದ್ ಬೇಡ. ನಮ್ಮ ದೇಹನ ಚೆನ್ನಾಗಿ ಇಟ್ಕೋಬೇಕು. ನೀವು ಪಾಲಿಸಿ ಚೆನ್ನಾಗಿದೆ. ಮನೆಯಲ್ಲೇ ಎಲ್ಲಾ ಕೆಲಸ ಒಬ್ಬಳೆ ಮಾಡೋದು, ಸಾಕೋದು, ಗುಡಿಸೋದು, ವಾಷಿಂಗ್ ಮಿಷಿನ್ ಬಟ್ಟೆಗಳ ಒಣಗಾಕು ಎಲ್ಲ ಒಬ್ಬಳೆ ಮಾಡ್ಕೊಡ್ತೀನಿ. ಅಂದ್ರೆ ಕುತ್ಕೊಂಡು ನಿಧಾನವಾಗಿ ಮಾಡ್ಕೊಡ್ತೀನಿ. ಪೇನ್ ಜಾಸ್ತಿ ಇದ್ದಾಗ ರೆಸ್ಟ್ ತಗೊಳ್ತೀನಿ, ಆಮೇಲೆ ಯಾವಾಗ ಬೇಕು ಅವಾಗ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದು ಬಗ್ಗಕ್ಕಾಗಲ್ಲ, ಬಗ್ಗಕ್ಕೆ ಇದ್ ಮಾಡ್ತಿರಲ್ಲ, ಬಗ್ಗಕ್ಕಾಗುತ್ತೆ. ನನ್ಗೆ ಭಯ, ಅಯ್ಯೋ ಬೇಡ. ಅದೆಲ್ಲ ಧೈರ್ಯ ಇದ್ ಮಾಡಿ. ನಿಮ್ದು ಆಲ್ಮೋಸ್ಟ್ ಸ್ಪೈನ್ ಇಶ್ಯೂ ಇವಾಗ ಬರ್ತೀನಿ, ಹೋಗ್ಬೇಕಾದ್ರೆ ಬಂದ್ಬಿಟ್ರೆ ಇರ್ಕೊಂಡ್ಬಿಟ್ರಿ ಅಂತ ಓಡಾಡಿ ಒಂದ್ಸರಿ ಜೋರಾಗಿ ಓಡಾಡ್ತೀನಿ. ಭಾಷೆ ಮಾಡಿ. ರೋಡಲ್ಲಿ ಜಾಸ್ತಿ ಫಾಸ್ಟ್ ಆಗಿ ನಡೀಕಾಗಲ್ಲ. ರೋಡಲ್ಲಿ ಯಾಕಂದ್ರೆ ರಫ್ ಇರುತ್ತಲ್ವಾ, ಓಡಾಡಕ್ಕಾಗಲ್ಲ ನನಗೆ. ಫಸ್ಟ್ 3 ಸ್ಪಾಟ್ಸ್ ಮಾಡಿ. ಬೆಲ್ಟ್ ಹಾಕೋದ್ರಿಂದ ನನಗೆ ಸ್ವಲ್ಪ ಹಿಡ್ಕೊಂಡಂಗಾಗುತ್ತೆ, ಫ್ರೀ ಆಗಿ ನಡೆಯಕ್ಕಾಗೋದಿಲ್ಲ. ಬೆಲ್ಟ್ ಹಾಕೋಬಿಡಿ, ಬೆಲ್ಟ್ ಹಾಕೋಬಿಡಿ. ಇವಾಗ ಒಳಗಡೆಯಿಂದ ಸ್ಟ್ರೆಂತ್ ಮಾಡಿದೀವಲ್ಲ, ಮಾಡಿ ಸೋಫಾ ಮೇಲೆ ನೋಡಿದೀನಿ, ಮಾಡಿ, ಸೋಫಾ ಮೇಲೆ ಕುತ್ಕೊಳ್ಳೋ ಮಾಡಿ 3 ಸರಿ ಮಾಡಿ. ಇಲ್ಲಿ ನಾವು 100 ಸರಿ ಮಾಡ್ಬೇಕು, 100 ಟೈಮ್ಸ್ ಮಾಡ್ಬೇಕಿಲ್ಲ. ಆಗುತ್ತೆ ಮಾಡಿ. ಫಸ್ಟ್ 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, 15 ನಿಮಿಷ 100 ಟೈಮ್ಸ್ ಮಾಡ್ಬೇಕು. ತಗೊಂಡ್ರೆ ಏನಾಗಲ್ಲ. ಧೈರ್ಯವಾಗಿ ಹಿಂಗಿದ್ರೆ ಮನೋರೋಗ ಇಟ್ಕೊಬಿಟ್ಟಿದೆ ನಿಮಗೆ. ಏನಾರು ಆಗ್ಬಿಡುತ್ತಾ ಅಂತ. ನಾನು ಇದೀನಿ ತಾನೆ, ತಲೆನೇ ಕೆಡಿಸ್ಕೊಡಿ. ಬಗ್ಗೆ ಏನಾಯ್ತು? ಏನಾಗಲ್ಲ. ದಯವಿಟ್ಟು ನೀವ್ ಮಾಡಿ. ನಮ್ ಕಬ್ಣನ ಉಪಯೋಗಿಸಿಲ್ಲ ಅಂದ್ರೆ ಕುಡಿದ್ ಬಿಡುತ್ತೆ. ಹಂಗೆ ನಮ್ ಬೋನ್ ಯೂಸ್ ಮಾಡ್ಬೇಕು. ಬಗ್ಗದು, ಎತ್ತೇಳೋದು, ಓಡಾಡೋದು ಎಲ್ಲ ಇರ್ಬೇಕು ನಮ್ ದೇಹಕ್ಕೆ. ಏನು ಆಗೋದಿಲ್ಲ. ನಿಮ್ಗೆ ಅಷ್ಟು ಭಯ ಇತ್ತು ಅಂದ್ರೆ ಬಗ್ಗುವಾಗ ಮಂಡಿ ಬೆಂಡ್ ಮಾಡ್ಕೊಳ್ಳಿ. ಈಗ ಹಿಂಗೆ ಬಗ್ಗದ್ದು, ಹಿಂಗೆ ಮಂಡಿ ಬೆಂಡ್ ಮಾಡ್ಕೊಂಡು ಏನಾಗಲ್ಲ, ಓಕೆನಾ? ಸೊ ಇದು ಫಿಸಿಕ್ಸ್ ಅಷ್ಟೇ. ಮಂಡಿ ಬೆಂಡ್ ಮಾಡ್ಕೊಂಡು ಬಂದ್ರೆ ಎಲ್ಲ ಇದು ಮಾಡಿ, ಬಗ್ಗದ ಎದ್ದೇಳೋದು ಮಾಡಿ. ನೀನು ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಬಗ್ಗದು, ಹಿಂದೆ ಈ ತರ ಮಾಡಿದ್ರೆ ಹಿಂದೆ ಬಗ್ಗದು, ಅದು ಸ್ಪೈನು ಹಿಂದೆ ಮುಂದೆ ಚಕ್ಕೆ ತರ ಫಿಸಿಯೋಥೆರಪಿ ತಗೊಂಡಾಗ ಅವರು ನೀ ಫೋಲ್ಡ್ ಮಾಡಿ ಮಾಡ್ಕೊಂಡಾಗ ಹೀಗೆ ಮಾಡಿದ್ರು, ಅದು ಮಾಡ್ತೀವಿ. ಅದೆಲ್ಲ ಮಾಡಿ ಮೇನ್ಲಿ. ಮತ್ತೆ ಮಲ್ಕೊಂಡ್ಬಿಟ್ಟು ಪವನ ಮುಕ್ತಾಸನ ಮಾಡಿ, ಕೊಬ್ರ ಪೋಸ್ ಮಾಡಿ, ಎಲ್ಲ ಮಾಡಿ. ಎಲ್ಲಾನು ಧೈರ್ಯವಾಗಿ ಮಾಡಿ. ಯಾವುದನ್ನು ಕೂಡ ರೆಸ್ಟ್ರಿಕ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾಗಿರೋದು ಏನಂದ್ರೆ ರೆಸ್ಟ್ರಿಕ್ಷನ್ ಸತ್ಯ ಮಾತ್ರ. ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ, ಅದನ್ನ ಚೆನ್ನಾಗಿ ಕಂಟಿನ್ಯೂ ಮಾಡಿ. ಮಾತ್ರೆಗಳು ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನೊಂದು 3 ಮಂತ್ಸ್ ಮಾತ್ರೆಗಳು ಇರಲಿ. ಅಮೆಜಾನ್ ಮಾತ್ರ ತರಿಸ್ಕೊಂಡ್ರೆ ಆನ್ಲೈನ್ ಪ್ರತಿ ವರ್ಷ ತರಿಸ್ಕೊಂಡು 3 ತಿಂಗಳು ನುಂಗ್ಬೇಕಾಗುತ್ತೆ. ಇದು ಪ್ರದರ್ಶನ. ಅದೇ ಅಮೆಜಾನ್ ಮಾತ್ರ ಬರ್ದಿದ್ನಲ್ಲ, ಬೆಲ್ಟ್ ಹಾಕೊಂಡೆ ನಿಂತ್ಕೊಂಡ್ರೆ ಒಂದ್ಸಲ ಈ ತರ ಆದಂಗ ಆಗುತ್ತೆ ಕಾಲು. ಬೆಲ್ಟ್ ಹಾಕ್ಬಿಡುತ್ತೆ. ಬೇಡ ಬೆಲ್ಟ್. ಈ ಏನ್ ಗೊತ್ತಾ, ಕಾರಲ್ಲಿ ಓಡೋದು, ಬೈಕ್ ಓಡೋದು ನಾವು ಕಡೆ ಜಾಸ್ತಿ ಇರುತ್ತೆ ಅಂತ ಕಾರಲ್ಲಿ ಓಡೋದು, ಬೆಲ್ಟ್ ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಬಂದು ತಾತ್ಕಾಲಿಕ. ಪರ್ಮನೆಂಟ್ ಸೊಲ್ಯೂಷನ್ ಬಂದು ಸತ್ಯ ನಮ್ಮ ಬೋನ್ಸ್ ಒಳಗಡೆ ಇರುತ್ತೆ. ಆಮೇಲೆ ಅಮೆಜಾನ್ ದಲ್ಲಿ ಕ್ರೀಮ್ ಬರ್ದಿದ್ದೀನಿ, ಹಾರ್ಮೋನ್. ಇದನ್ನ ತಗೊಂಡ್ಬಿಟ್ಟು ಯೂಸ್ ಮಾಡಿ. ಇನ್ನೊಂದು ಮ್ಯಾಕ್ಸಿಮಮ್ 2 ಮಂತ್ಸ್. ಅಮೆಜಾನ್ ನೀವು ತಗೊಂಡ್ರಲ್ಲ ಅದನ್ನ 3 ಮಂತ್ಸ್, ಪ್ರತಿ ವರ್ಷ 3 ಮಂತ್ಸ್ ತಗೊಳ್ಳಿ. ಇವಾಗ ಯಾವಾಗ ನೀವು ಸೆಪ್ಟೆಂಬರ್ ತಗೊಂಡ್ರಲ್ಲ, ಅದು ಸೆಪ್ಟೆಂಬರ್, ಪ್ರತಿ ವರ್ಷ ಸೆಪ್ಟೆಂಬರ್ 3 ಮಂತ್ಸ್. ಥ್ಯಾಂಕ್ ಯು.
ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ, ಸಮ್ಟೈಮ್ಸ್ ನಾನು ಇಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸ್ ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳಿದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಬಹಳಷ್ಟು ಡಾಕ್ಟರ್ಸ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದ್ರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದು ಏನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್. ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಕೇರಿಂಗ್, ವಿತ್ ಹೀಲಿಂಗ್ ಹ್ಯಾಂಡ್ಸ್, ಎಂಪತಿ. ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ, ಲೈಕ್ ಬಿಕಾಸ್ ವಿ ಹಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸ್ ಅಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಎಲ್ಲ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ, ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years, 2022 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ. ಎಸ್, ಜಸ್ಟ್ ಟೆಲ್ ಯುವರ್ ಡಾಕ್ಟರ್ ನೇಮ್. I am Dr. Neeraj. ಓಕೆ. Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ವಿ ಆರ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ, ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಜಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಅವರು ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ, ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಾಕ್ಟೇಲ್, ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವಿರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವಿರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥದ್ದು ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್, ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಮಂಡಿಗೆ ಇಂಜೆಕ್ಷನ್ನು, ಸೊಂಟಕ್ಕೆ ಇಂಜೆಕ್ಷನ್, ಕುತ್ತಿಗೆ ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲಾನ್, ಕಸ್ಟಮೈಸ್ಡ್ ಡಯಟ್ ಪ್ಲಾನ್ ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ.
ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು ಒ ಪಿ ಡಿ ಮೆಡಿಸಿನ್ಸ್ ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆಗಳು ತಗೊಂತಾರಲ್ಲ ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೇ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್ ದೀಸ್ ಡೇಸ್. ಚೆನ್ನೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.